ಕುವೆಂಪು ಹೇಳ್ತಾರೆ, ಭಾರತೀಯ ಸಲಹಿದವು ಗೋವುಗಳು ಹಿಂದೆ, ಭಾರತೀಯನ ಉದ್ಧಾರ ಮಾಡುವವು ಮುಂದೆ, ದನಕರುಗಳಿಂದಿರುವುದು ಹಳ್ಳಿ ಉದ್ಧಾರ. ಕೆಲಸವನ್ನು ಅರ್ಥ ಮಾಡಿಕೊಂಡು ಯಡಿಯೂರಪ್ಪನವರು ಗೋಹತ್ಯೆ ನಿಷೇಧವನ್ನು ಮಾಡಿದ್ದಾರೆ. ಇದು ಅತ್ಯಂತ ಪವಿತ್ರವಾದ ಕೆಲಸ, ಎಷ್ಟು ಪುಣ್ಯದ ಕೆಲಸ. ಅದಕ್ಕಾಗಿ ಯಡಿಯೂರಪ್ಪನವರಿಗೆ ಯೋಗ ಇವತ್ತು ಏನೇನು ಪೇಪರ್ನಾಗ ಅದು ಇದು ಎಲ್ಲ ಗೊತ್ತಿತ್ತು. ಇವತ್ತು ಪೇಪರ್ ನೋಡಿದ್ರೆ ಎಲ್ಲರಿಗೂ ಒಂದು ಸಮಾಧಾನ ಆಯಿತು. ಅದು ಆ ಗೋಹತ್ಯೆ ನಿಷೇಧ ಮಾಡಿದ್ರ ಫಲ. ಯಾವುದೇ ಲೋಪ ದೋಷಗಳಿಂದ ಯಡಿಯೂರಪ್ಪನವರು ಮತ್ತೊಮ್ಮೆ ಯಾರೋ ಕೆಲವು ನಮ್ಮ ಪಾರ್ಟಿಲೂ ಒಬ್ಬರಿಬ್ರು ಯಾರೋ ಸುಮ್ಮನೆ ಬಾಯಿ ಚಕಲಕ್ಕೆ ಮಾತಾಡ್ತಾ ಇರಲಿ, ಅದನ್ನ ಆ ವಿಷಯ ಅಲ್ಲ, ನಾನು ಅದು ಹೇಳಕ್ ಬಂದವನಲ್ಲ. ಯಡಿಯೂರಪ್ಪನವ್ರು ಇವತ್ತು ನಮ್ಮ ಪಕ್ಷದಲ್ಲಿ ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಯಾವ ರಾಜಕಾರಣಿ ಯಡಿಯೂರಪ್ಪನವ್ರಿಗೆ ಆಲ್ಟರ್ನೇಟಿವ್ ಇದ್ದಾರೆ ಹೇಳಿ. ಯಡಿಯೂರಪ್ಪನವ್ರು ಬೇಡಪ್ಪ ತೆಗಿಯ, ಯಾರಿದ್ದಾರೆ ಅವ್ರಿಗೆ ಸರಿಸಮಾನರಾದ್ರು. ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ, ಈ ರಾಜ್ಯದಲ್ಲಿ ಬೇರೆ ಪಕ್ಷದಲ್ಲಾದ್ರೂ ಯಾರಿದ್ದಾರೆ? ಯಾರಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ, ಯಾರು ಏನು ಹೇಳಿದ್ರು ಒಬ್ಬ ಕಾಯೋನಿದ್ದಾನೆ, ಆ ಗೋಮಾತೆ ಕಾಯ್ತಾಳೆ ಅಂತ ಕೆಲಸವನ್ನು ಮಾಡಿದ್ದಾರೆ. ತಾವೆಲ್ಲರೂ ಮುಂದೂ ಕೂಡ ಯಡಿಯೂರಪ್ಪನವ್ರ ಜೊತೆಗೆ ಇನ್ನೊಂದು ಯೋಗ ಏನೇನೋ ಕಾರಣಕ್ಕೆ ಆಯಿತು. ಅವತ್ತು ಒಪ್ಪಲಿಲ್ಲ ಯಡಿಯೂರಪ್ಪನವರು. ರಾಘವೇಂದ್ರ ಅವರು MP ಸೀಟು ನಿಲ್ಲಿಸ್ಬೇಕು ಅಂತ ನಾವು 4 ಜನ ಸೇರಿ ಪ್ರಸ್ತಾಪ ಮಾಡಿದ್ವಿ. ಯಡಿಯೂರಪ್ಪನ ಮನಸ್ಸಿನಲ್ಲಿ ಇತ್ತು, ಕೊಟ್ಟರು. ಏನಪ್ಪ CM ಮಕ್ಕಳು, ಯಡಿಯೂರಪ್ಪನ ಮಕ್ಕಳು ಶ್ರೀಮಂತರ ಮಕ್ಕಳು, ಅವ್ರ ತಾತನೇ ಶ್ರೀಮಂತರು, ಏನಪ್ಪ ಅಂತ ನಾವು 1 ವರ್ಷ 2 ವರ್ಷ ಹಾಗೆ ತಿಳ್ಕೊಂಡಿದ್ವಿ. ಬರ್ತಾ ಈಗ ಒಂದು ಪ್ರಬುದ್ಧ ರಾಜಕಾರಣಿಯಾಗಿ ಬೆಳೀತಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಎಲ್ಲ ತಾಲೂಕುಗಳನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲ ಕಡೆ ಒಂದು ನಾಯಕತ್ವವನ್ನು ರೂಪಿಸ್ತಿದ್ದಾರೆ. ಹಾಗಾಗಿ ರಾಘವೇಂದ್ರ ಅವರಿಗೆ ಒಂದು ಒಳ್ಳೆ ಅವಕಾಶವೂ ಇದೆ, ವಯಸ್ಸಿದೆ, ಚಂದಾಗೂ ಇದ್ದಾರೆ ಬಿಡಿ, ಅದೊಂದು ಕಡೆ ಇರಲಿ. ಅದು ಚಂದಾಗಿ ಅವ್ರು ಇಬ್ಬರಿಗೆ ನಮ್ಮ ತೇಜಕ್ಕೆ ಒಬ್ಬರಿಗೆ ಕಾಣಲಿ. ಚಂದಾಗೂ ಇದ್ದಾರೆ, ವಯಸ್ಸಿದೆ, ರಾಷ್ಟ್ರೀಯ ಒಂದು ದೊಡ್ಡ ಪಕ್ಷ ಇದೆ, ಒಂದು ಸಮುದಾಯ ಇದೆ, ಒಂದಿಷ್ಟು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಇದೆ. ಮುಂದೆ ಇನ್ನೊಂದು 10 ವರ್ಷಕ್ಕೋ 5 ವರ್ಷಕ್ಕೋ ಮುಖ್ಯಮಂತ್ರಿನೂ ಆಗ್ತಾರೆ. ಮುಂದೆ ನಿಮಗೂ ಅವಕಾಶ ಇದೆ, ರಾಜಕೀಯ ಅವಕಾಶಗಳಿದೆ. ಅಂತ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಹೋಗಿ ನಾವು ಉದಾಸಿ ಹತ್ತರ ಆಗಿರ್ತೀವಿ ವಯಸ್ಸಾಗಿ. ಇಷ್ಟನ್ನು ಹೇಳಿ, ದಕ್ಷಿಣ ಭಾರತಕ್ಕೆ ಹೆಬ್ಬಾಗಿಲು ಮಾಡಿದವರು ನೀವು, ಶಿಕಾರಿಪುರದ ಜನರು, ಯಡಿಯೂರಪ್ಪನವರ ಹೋರಾಟ. ಹಾಗಾಗಿ ಯಡಿಯೂರಪ್ಪನವ್ರನ್ನ ನಾವು ಕಾಣ್ತೇವೆ ನಿಮ್ಮೆಲ್ಲರ ಮುಖದಲ್ಲಿ ಅಂತ ಹೇಳಿದ್ದು. ಸೋಲೇನು ಹೊಸದಲ್ಲ. ನಮ್ಮ ನಾಯಕರಾದ ಯಡಿಯೂರಪ್ಪನವರೇ ಸೋತಿದ್ರು, ವಾಜಪೇಯಿ ಸೋತಿದ್ರು, ಬಂಗಾರಪ್ಪನವ್ರು ಸೋತಿದ್ರು, SM ಕೃಷ್ಣ ಸೋತಿದ್ರು ರಾಜಕೀಯದಲ್ಲಿ, JH ಪಟೇಲ್ ಮುಖ್ಯಮಂತ್ರಿ ಆಗಿದ್ಕೊಂಡು ಸೋತಿದ್ರು, ಅಂಬೇಡ್ಕರ್ ಸೋತಿದ್ರು, ಇಂದಿರಾ ಗಾಂಧಿ ಸೋತಿದ್ರು, ಸೋಲು ಸಿದ್ದರಾಮಯ್ಯನವರು ಎಲ್ಲರೂ ಸೋತಿದ್ದಾರೆ. ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದೆ ನಾನೊಂದ್ಸರಿ ಇಲ್ಲೇ ಭಾಷಣ ಮಾಡ್ತಾ, ನಾವೆಲ್ಲ ಸೋತು ವೈಯಕ್ತಿಕ ಕಾರಣಕ್ಕೆ ಸೋತಿದ್ರೆ ಎದೆಗುಂದು ಅಗತ್ಯ ಇಲ್ಲ, ಮತ್ತೆ ಬರ್ತದೆ ನಾವೇ. ಮತ್ತು ಗೆದ್ದವರು ಅಷ್ಟೇ. ನೀವು MP ಗಳು, ನಮ್ಮೂರ ಒಬ್ಬ ಯೋಗೀಂದ್ರ ಅಂತಿದ್ದ, ಕಲ್ಲಿ ಯೋಗೀಂದ್ರ ಅಂತ ಹರ್ತಾಳದಲ್ಲಿ ಗೆದ್ದಿದ್ದ. ಅವಾಗೆಲ್ಲ ಎಕ್ಸೈಸ್ ರೈಡ್ ಮಾಡಕ್ಕೆ ಬಂದು ಅವ್ರ ಊರೊಳಗೆ ಹೋಗಿ ರೈಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಇವು ಇರಲಿಲ್ಲ ಊರಾಗೆ, ಸಣ್ಣಗೆ ತೆಳ್ಳಗಿದ್ದ. ನಾವು ಅಡ್ಡ ಹಾಕಿ ಕೇಳ್ದ, ಹಿಡ್ಕೊಂಡು ಬಂದಮೇಲೆ ಯಾರನ್ನ ಕೇಳಿ ಹೋಗಿದ್ರಿ ಊರೊಳಗೆ, ಇಲ್ಲೊಬ್ಬ MP ಇದ್ದಾನೆ ಅಂತ ಕೇಳಿದ್ರ ಅಲ್ಲಿ ನಮ್ಮ ಹೊಸನಗರ ಭಾಷೆಯಲ್ಲಿ ಇಲ್ಲೊಬ್ಬ MP ಇದ್ದಾನೆ ಅನ್ನೋದನ್ನು ಮಾಡ್ತೀರ ನಾನೇ. ಅವ್ರು ತಲೆಯೊಳಗ ಎಂತಪ್ಪ ಇದು, ಬಂಗಾರಪ್ಪನವ್ರ MP ಅವಾಗ ಇದೇನಪ್ಪ ಇದು, ನಾನು ಮೆಂಬರ್ ಆಫ್ ಪಂಚಾಯತ್ MP, ನಾನು ಮೆಂಬರ್ ಆಫ್ ಪಾರ್ಲಿಮೆಂಟು. ಜಿಲ್ಲೆಗೆ ಒಬ್ರು ಇದ್ದಾರೆ 8 ಕ್ಷೇತ್ರಕ್ಕೆ, MLA ಕ್ಷೇತ್ರಕ್ಕೆ. ನೀವು ನಿಮ್ಮೂರಿಗೆ MP-ನೇ. ಆಂಧ್ರ ಪ್ರದೇಶದಲ್ಲಿ ಎಂತೆಂಥ ಲೀಡರ್ ಇದ್ದಾರೆ, ವೆಂಕಯ್ಯ ನಾಯ್ಡು ಅವರೇ ಇದ್ದಾರೆ. ಆದರೆ ಎಲ್ಲ ರಾಜ್ಯದಲ್ಲೂ ಇದ್ದಾರೆ. ನಮ್ಮ ರಾಜ್ಯಕ್ಕಿಂತ ಅಗ್ರೆಸಿವ್ ಆಗಿ ಕೇರಳದಲ್ಲಿದ್ದಾರೆ, ತಮಿಳುನಾಡಿನಲ್ಲಿದ್ದಾರೆ. ಆದರೂ ಇಲ್ಲಿ ಯಾಕೆ ಸಾಧ್ಯ ಆಯಿತು ಅಂದರೆ, ಅದು ಇಲ್ಲಿ ಬುದ್ಧಿವಂತರು, ವಿಚಾರವಂತರು, ಬಸವಣ್ಣನ ನಾಡು. ಏಕಾಏಕಿ ನಾವು ಭಾಳ ಹಿಂದುತ್ವವನ್ನು ಒಪ್ಕೊಂಡವರಲ್ಲ. ಇದೆಲ್ಲದರ ಮಧ್ಯೆ ಯಡಿಯೂರಪ್ಪನವರ ಹೋರಾಟ ಆ ಮೂಲಕ ಪಕ್ಷವನ್ನು ಕಟ್ಟಿದ್ದು. ನಾನು ಹೇಳ್ತೇನೆ, ಯಡಿಯೂರಪ್ಪನವರ ಫಲಾನುಭವಿಗಳು. ನಮಗೆ ವೇದಿಕೆ ಮೇಲೆ ಕುಂತವ್ರು ಯಾರೋ ಒಂದು 3-4 ಜನ ಬಿಟ್ಟರೆ ಹಿರಿಯರು, ಬಾಕಿ ಎಲ್ಲ ನಾವು ಫಲಾನುಭವಿಗಳು. ಯಡಿಯೂರಪ್ಪನವರ ಹೋರಾಟದಿಂದ ಬಂದವರು ನಾವು. ಅವ್ರ ಹೋರಾಟ, ಪಕ್ಷದ ಹೋರಾಟದಿಂದ ಈಗ ಸ್ಥಾನಮಾನಕ್ಕೆ ಬಂದಿದೆ. ಮತ್ತು ಯಡಿಯೂರಪ್ಪನವ್ರ ಹೋರಾಟನೇ ಮಾಡ್ತಾ ಹೋರಾಟ ಯಾತಕ್ಕಾಗಿ ಮಾಡಿದರು? ಜೀತದಾಳು ಹೇಳ್ತಾರೆ. ರೈತರ ಬಗ್ಗೆ ಹೇಳ್ತಿದ್ದಾವೆ. ಇವತ್ತಿಗೂ ರೈತ ನಮ್ಮ ಮಲೆನಾಡಿನಲ್ಲಿ, ನಿಮ್ಮ ತಾಲೂಕಲ್ಲೂ ಸ್ವಲ್ಪ ಇದೆ ಅಂತ ಕಾಣುತ್ತೆ, ರೈತ ಜಮೀನು ಉಳಿಸಿಕೊಂಡು ಬಗರುಕುಂ ಜಮೀನಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಇದು ಯಡಿಯೂರಪ್ಪನವ್ರ ಕಾರಣ. ಅದರದ್ದೇ ಆದ ಕಾನೂನು ತೊಡಕುಗಳಿದೆ.
ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಗಲು ರಾತ್ರಿ ನಾಲ್ಕು ಮೀಟಿಂಗ್ ವಿಧಾನಸೌಧದಲ್ಲಿ ಕೂರಿಸಿ ಇದೇ ರಾಘವೇಂದ್ರ ಅವರು ಮಾಡಿದರು. ಅವ್ರ ಅಪ್ಪರನ್ನ ಅಂದ್ರೆ ಸಾಹೇಬರನ್ನ ಕರ್ಕೊಬಂದು ಕೂರಿಸಿ ಮಾಡಿದರು. ಆದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಮನಸ್ಸು ಮಾಡಿದ್ರು ಆಗ್ತಾ ಇಲ್ಲ. ಕೋರ್ಟ್ಗಳು ಅಡ್ಡ ಬರ್ತಾ ಇದೆ, NGT ಅಂತಿದೆ ಅದು ಅಡ್ಡ ಬರ್ತಿದೆ. ಯಾವುದೇ ಮುಖ್ಯಮಂತ್ರಿ ಈಗ ಇದ್ದಿದ್ದು ನಮ್ಮನ್ನು ಒಕ್ಕಲೆಬ್ಸೋದು. ಬಿಕಾಸ್ ಆಫ್ ಯಡಿಯೂರಪ್ಪ ಓನ್ಲಿ ನಾವು ಇವತ್ತಿನವರೆಗೆ ಆ ಜಮೀನಲ್ಲಿ ಇದ್ದೇವೆ. ಅದು ಮುಂದೂ ಕೂಡ ಯಡಿಯೂರಪ್ಪ ಜೀವಂತ ಇರೋವರೆಗೆ ಆ ಜಮೀನನ್ನು ಯಾರೂ ಬಿಡಿಸೋಕ್ಕಾಗಲ್ಲ. ದಿನನಿತ್ಯದ ಸಮಸ್ಯೆ ನಮ್ಮದು. ಬಗರ್ಕುಮ್ ಅರಣ್ಯ ಬಗರ್ಕುಮ್, ಶರಾವತಿ ಮುಳುಗಡೆ ರೈತರ ಬಗರ್ಕು, ಇಲ್ಲೊಂದು 4-5 ಹಳ್ಳಿ ಅಷ್ಟೇ ಇದ್ದಾವೆ ನಿಮ್ಮಲ್ಲಿ. ಹುಣಸೆಕಟ್ಟೆ, ಕಟ್ಟಿಗೆಹಳ್ಳ, ಗೊಬ್ಬರದ ಹೊಂಡ, ಅಣ್ಣಾಪುರ 4-5 ಇದ್ದಾವೆ. ಅಂಥದ್ದು ನಮ್ಮೂರು 100 ಹಳ್ಳಿಗಳಿವೆ ನಮ್ಮ ತಾಲೂಕಲ್ಲಿ. ಅದೆಲ್ಲ ಉಳಿದಿದ್ದು ಅದಕ್ಕೊಂದು ಕೊಡ್ತಕ್ಕಂಥ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಿದ್ರೆ ಅದು ರಾಘವೇಂದ್ರ ಅವರಿಗೆ ಧನ್ಯವಾದಗಳು ನೀವು ಹೇಳ್ತೇನೆ. ನಾವೆಲ್ಲ ಹೇಳಿದಾಗ ತಂದೆಯವ್ರನ್ನ ಕರ್ಕೊಬಂದು ಕೂರಿಸಿ ಹೌದು ಅಂತ ಹೇಳಿ ಅದಕ್ಕೊಂದು ವೇದಿಕೆ ಮಾಡಿ ಒಂದು ಆಫೀಸರ್ ನೇಮಕ ಮಾಡಿ, ನಿಮ್ಮಲ್ಲೇ ತಹಶೀಲ್ದಾರ್ ಆಗಿದ್ದರು ಶಿವಕುಮಾರ್ ಅಂತ, ಅವರನ್ನು ವಿಶೇಷ ಅಧಿಕಾರಿಯಾಗಿ ನೇಮಕ ಮಾಡಿ ಮೊನ್ನೆ ಮೀಟಿಂಗ್ ಮಾಡಿದ್ರು. ಇವತ್ತು ಕೂಡ DC ಕಳಿಸಿದ್ರು ರಾಘಣ್ಣವರು. ಇಷ್ಟೊತ್ತಂಗ ಮೀಟಿಂಗ್ ಮಾಡಿ ಬಂದಿದ್ದೇವೆ. ಹೀಗೆ ಯಡಿಯೂರಪ್ಪನವರ ಹೋರಾಟ ರೈತ ನೀರು ಅದ್ರ ಬಗ್ಗೆ ಹೇಳಲ್ಲ. ವೇದಿಕೆ ನಿಮಗೆ ಗೊತ್ತಿದೆ ಎಲ್ಲೆಲ್ಲಿಂದ ನೀರು ತರ್ತಿದ್ದಾರೆ ಅಂತ. ಶಿವಮೊಗ್ಗದಿಂದ ನೀರು ತರ್ತಾ ಇದ್ದಾರೆ, ನಿಮ್ಗೆ ಗೊತ್ತೇ ಇಲ್ಲ. ಹೇಳಿದಾರೋ ಇಲ್ಲ ಗೊತ್ತಿಲ್ಲ. ಶಿವಮೊಗ್ಗ ಗ್ರಾಮಾಂತರಕ್ಕೆ ಅಂತೇಳಿ ಕುಂಸಿ ಹೋಗ್ಲಿ ನೀರು ತಂದು ಕುಮದ್ವತಿ ಹೊಳೆಗೆ ನೀರು ಬಿಡಿಸ್ತಿದ್ದಾರೆ. ಭಾಳ ಜನ ಗೊತ್ತಿಲ್ಲ, ಇದು ಮಾಧ್ಯಮದಲ್ಲಿ ಗೊತ್ತೈತೆ ಇಲ್ಲ, ನನಗೆ ಗೊತ್ತಾಗಿದೆ. ಇದು ಹುನ್ನಾರ ಏನಂದರೆ ಶಿಕಾರಿಪುರಕ್ಕೆ ಡ್ಯಾಮು ನಿಮಗೆ ಫೆಬ್ರವರಿವರೆಗೂ ತುಂಬಿ ಕೋಡಿ ಮೇಲೆ ಹೋಗ್ತಾನೆ ಇರಬೇಕು ಅಂತ ಇದು ಯೋಜನೆ. ಹೀಗೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಟ್ಟರು, ಒಂದು ಯುವ ಜನಾಂಗ ಒಂದು ಅಭಿವೃದ್ಧಿ ಅಂತ ಬರೋ ಹಾಗಾಯಿತು. ಬಡವರಿಗೆ ಕಾರ್ಯಕ್ರಮ ಕೊಟ್ಟರು. ಸಂಧ್ಯಾ ಸುರಕ್ಷೆ ಅನ್ನೋದು ಸಾಧಾರಣ ಕಾರ್ಯಕ್ರಮ ಅಲ್ಲ, ಅದು ಯಾರಿಗೆ ಹೌದಲ್ಲ ಅನ್ನೋ ಯೋಚನೆ ಮಾಡಿ ನೋಡಿ. ಅಂಥ ಕಾರ್ಯಕ್ರಮ ಅದು. ಇಂಥದ್ದು ಹೋರಾಟಗಾರನ ಬದುಕಿನಲ್ಲಿ ಮಾತ್ರ ಬರೋಕ್ಕೆ ಸಾಧ್ಯ. ಅವೆಲ್ಲವನ್ನು ಗುರುಮೂರ್ತರು ಯಾವತ್ತೂ ಹಿಂಗೆ ಹಿರಿಯರ ನಿರ್ದೇಶಕರ ಸ್ಥಾನದಲ್ಲಿ ಇರ್ತಾರೆ. ಆದರೂ ಒಳ್ಳೊಳ್ಳೆ ನಾವು ಯಡಿಯೂರಪ್ಪ ಹೋರಾಟದ ಪರವಾಗಿ ಅವರಿಗೂ ಸ್ಥಾನಮಾನ, ನಮಗೂ ಸ್ಥಾನಮಾನ, ಮೇಘರಾಜಿಗೂ ನಾವು ಜಿಲ್ಲಾಧ್ಯಕ್ಷ, ವೇದಿಕೆ ಮೇಲೆ ಇರೋರೆಲ್ಲ ಒಂದಲ್ಲ ಒಂದು ಅಧಿಕಾರವನ್ನು ಅನುಭವಿಸಿದ್ದೇವೆ. ಇದೆಲ್ಲ ನಿಮ್ಮೆಲ್ಲರ ಯಡಿಯೂರಪ್ಪನವರ ಕಾಣಿಕೆ ಅಂತೇಳಿ ಹೇಳಿ ನಿಮ್ಮೆಲ್ಲರ ಮೂಲಕ ಯಡಿಯೂರಪ್ಪನವ್ರ ಮೂಲಕ ನಿಮಗೆ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.